ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇದು ನೋಡಿ ನಮ್ಮನೆ ಹತ್ತಿರದಲ್ಲಿರುವ ಹೊಳೆ. ನಾನಿವತ್ತು ಏಡಿ ಹಿಡಿಯುವಂಥ ಪ್ಲ್ಯಾನಲ್ಲಿ ಇದ್ದೆ. ಈಗ ನಮ್ಮ ತಂದೆಯವರು ಹೋಗ್ತಾರೆ. ನನಗೆ ಆಗೋದಿಲ್ಲ ನೋಡಿ, ನಮ್ಮ ಕೈ ನೋಡಿ, ಸ್ವಲ್ಪ ಒಂದು 2 ವಾರ ಬೇಕಂತೆ ನೋಡಿ. ನಮ್ಮನೆಯ ದೋಣಿ ಫ್ರೆಂಡ್ಸ್, ಶ್ರೀ ಶೃಂಗೇರಿ ಶಾರದೆ 3. ಇದು ನನ್ನ ದೋಣಿ, ಇದು ನಮ್ಮ ತಂದೆದು ಶೃಂಗೇರಿ ಶಾರದೆ. ನಮ್ಮ ಕರ್ನಾಟಕದ ಬಾವುಟ ಹೇಗುಂಟು ಅದೇ ಥರ ಲಕ 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 ಹೊಳಿತಾ ಉಂಟು. ಇದು ನಂದು ದೋಣಿ ಫ್ರೆಂಡ್ಸ್, ಶೃಂಗೇರಿ ಶಾರದೆ. ಇದು ನಮ್ಮದು ಚಿಕ್ಕಪ್ಪ ಅವರಿದು, ಅಲ್ಲಿ 2 ದೋಣಿ ಉಂಟಲ್ಲ. ಸೊ ನಾನು ಹಾಸ್ಪಿಟ್ಲಲ್ಲಿ ಇರುವಾಗ ನಂದು ಇದು ಅಟ್ಟೆ ಎಲ್ಲ ನೋಡಿ ನಾಯೆಲ್ಲ ಹರಿದು ತಿಂದು ಬಿಸಾಕಿದೆ. ಸೊ ಅದೆಲ್ಲ ರಿಪೇರಿ ಮಾಡಲಿಕ್ಕೆ ಉಂಟು. ಸೊ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಅಂತ ಒಂದು ಕೇಳ್ತಿದ್ದೀನಿ. ಸೊ ನಮ್ಮ ತಂದೆಯವರು ಈಗ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ನಾನೀಗ ದೋಣಿಯಲ್ಲಿ ಕೂತಿದ್ದೀನಿ. ಸೊ ಅದರಲ್ಲಿ ಬರಲಿಕ್ಕೆ ಅಗ್ಗಾಡ ನೀವು ನೋಡ್ತಿರ್ಬೋದು. ನನ್ನ ಕೈಯಲ್ಲಿ ಬ್ಯಾಂಡೇಜ್ ಹಾಕಿದ್ದಾರೆ. ಇದು 2 ವೀಕಲ್ಲಿ ತೆಗಿತಾರಂತೆ. ಆದರೂ ನಾನು ವಿಡಿಯೋಸ್ ಮಾಡ್ತಿದ್ದೇನೆ ಅಂದರೆ ನೀವು ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಈ ಸೋಷಿಯಲ್ ಮೀಡಿಯಾಕ್ಕೆ ನಾನು ಎಷ್ಟು ಅಡಿಕ್ಟ್ ಆಗಿದ್ದೇನೆ ಅಂದರೆ ಏನೋ ಒಂದಿನ ಒಂದು ಮ್ಯಾಜಿಕ್ ನಡೆದೋಯ್ತು. ಒಂದಿನ ಏಡಿ ಸಿಕ್ಕಿತ್ತು. ಅದೊಂದು ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿದ ಕೂಡಲೇ ಅದು ಒಂದು 2-3 ಸಾವಿರ ವ್ಯೂಸ್ ಹೋಯಿತು, ಲೈಕ್ಸ್ ಕೂಡ ಬಂತು. ಆವತ್ತಿಂದ ನನ್ನ ಜರ್ನಿ ಶುರು ಆಯಿತು. ಮುಂದಿನ ಜರ್ನಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಈಗ ರಿಕವರಿ ಆಗಲಿಕ್ಕೆ ಒಂದು 2 ವಾರ ಬೇಕಂತೆ ಅಂತ ಹೇಳಿದ್ದಾರೆ. ಈಗ ಮತ್ತೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ನಾನಿವತ್ತು ನಮ್ಮ ತಂದೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ನಾನು ವಿಡಿಯೋ ಮಾಡ್ತಿದ್ದೀನಿ. ನೀವೀಗ ನೋಡ್ತಿರುವಂಥದ್ದು ನಮ್ಮನೆ ಪಕ್ಕದಲ್ಲಿರುವ ಇದು ಕಾಂಡ್ಲ ಗಿಡ, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ತಾರೆ. ಸೊ ಇದು ಏಡಿಯ ಮನೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ತುಂಬ ಏಡಿಗಳು ಇಲ್ಲಿ ಕೂತ್ಕೊಂಡಿರ್ತವೆ. ಸೀದಾ ಬಿತ್ತರಿಗೆ ಓದ್ತಾಳ. ಸೊ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ ಗಂಟೆ ಒಂದು 6 ಕಾಲಷ್ಟೊತ್ತಿಗೆ ಆಗಿದೆ. 7 ಗಂಟೆ ಹೋಗ್ತಾರೆ ಅವರೀಗ. ಸೊ ಕಾಣ್ತಾ ಉಂಟಲ್ಲ, ಅದ್ರ ಕಾಂಡ್ಲ ಅಂತ ಹೇಳ್ತೇವಲ್ಲ, ಕಾಂಡ್ಲ ಗಿಡ, ಅದರ ಒಂದು ಇದು ಬೀಜ ಅಂತ ಹೇಳ್ತಾರಲ್ಲ, ಅದು ಸೀದಾ ಬಿದ್ದ ಕೂಡಲೇ ಆ ಕೆಸರಿಗೆ ಕೂತ್ಕೊಂಡಿರ್ತದೆ ಸೀದಾ ಸ್ಟ್ರೈಟ್. ಅಲ್ಲೇ ಒಂದು ಮೊಳಕೆ ಬರ್ತದೆ. ಅದು ಎಷ್ಟಂದರೆ ಅದು ನಿಮ್ಮದು ಅಂದರೆ ನೀರು ಇಳಿತಾ ಆಗುವಾಗ ಆ ಕೆಸರಿಗೆ ಲಾಕ್ ಆದರೆ ಅದು ಅಲ್ಲಿ ಮೊಳಕೆ ಹೊಡಿತದೆ. ಮತ್ತೆ ಸ್ವಲ್ಪ ದಿನ ಬಿಟ್ಟು ಅದಕ್ಕೆ ಮೊಳಕೆ ಹೊಡೆದು ಸ್ವಲ್ಪ ಮತ್ತೆ ನೀರು ಫುಲ್ ಆದಾಗ ಸೀದಾ ತೇಲ್ಕೊಂಡು ಹೋಗ್ತಾ ಇರ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಇದೊಂದು 4-5 ವರ್ಷದಲ್ಲಿ ಅಂದರೆ ಈ ತೋಡು ಅನ್ನೋದು ಮುಚ್ಚಿ ಹೋಗ್ತದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಹೈಟ್ ಎಲ್ಲ ಹಾಕಿದ್ದೀನಿ, ನನಗೆ ತೋರಿಸ್ತಿದ್ದೀನಿ. ಹಿಡಿಯುವಂಥ ಒಂದು ಪ್ಲೇಸ್. ಸ್ವಲ್ಪ ಸ್ಪೀಡ್ಗೆ ನೋಡಿ ಫ್ರೆಂಡ್ಸ್. ಇದು ಕೆಲವರು ಕಟ್ ಮಾಡಿದರು, ಅಂದರೆ ತೋಡು ಮುಚ್ಚಿ ಹೋಗ್ತಾ ಅಂದೇಳಿ. ಅಂದರೆ ನೋಡಿ, ಇದು ಮುಂದೆ ಬರ್ತಾನೇ ಇರ್ತದೆ. ಅಂದರೆ ಮುಂದೆ ಕಂಟಿನ್ಯೂ ಆಗ್ತದೆ. ಒಂದಿನ ತೋಡು ಮುಚ್ಚಿ ಹೋಗ್ತದೆ, ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ನೋಡಿ ಅಲ್ಲಿ ದೋಣೆಲ್ಲ ಅಲ್ಲಿ ಮೇಲೆ ಹಾಕಿದ್ದಾರೆ. ಸೊ ನೋಡಿ ಆ ಬೇರೆಲ್ಲ ಕಾಣ್ತಿದೆಯಲ್ಲ, ಅದೆಲ್ಲ ಏಡಿ ಇರುವಂಥ ಒಂದು ಪ್ಲೇಸ್. ಅಂದರೆ ಅಲ್ಲಿ ತುಂಬ ಇರ್ತದೆ. ಅಂದರೆ ಅದಕ್ಕೆ ಆಶ್ರಯ ತಾಣ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ಸ್ವಲ್ಪ ತಂಪಲಿರ್ತದೆ. ಅದರಲ್ಲಿ ಒಂದು ಮೋಳ ಮಾಡಿಕೊಂಡು ಒಂದು ಇರ್ತದೆ. ನೀವು ನೋಡ್ತಿರ್ಬೋದು ನೋಡಿ ಫ್ರೆಂಡ್ಸ್. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ನಿಮಗೆ ಗೊತ್ತಿರ್ಬೋದು. ಅಂದರೆ ಇಲ್ಲಿ ಸಾಲಿಗ್ರಾಮದಲ್ಲಿ ಕೂಡ ರಾಶಿ ಕೂಡ ಇದೆ, ಫುಲ್ ಕವರ್ ಆಗಿ ಫ್ರೆಂಡ್ಸ್. ನೀವೀಗ ನೋಡ್ತಿರ್ಬೋದು. ಅಂದರೆ ಇಲ್ಲಿ ಒಂದು ಸ್ಮಶಾನ ಹೊಸದಾಗಿ ಒಂದು ಆಗಿದೆ ನೋಡಿ ಫ್ರೆಂಡ್ಸ್. ಹೊಸದಾಗಿ ಮಾಡಿದ್ದಷ್ಟೇ.
ಅಂದರೆ ಕೆಲವರೀಗ ಒಬ್ಬರು ಅಂದರೆ ಮನೆ ಹತ್ರದಿಂದ ಇದೇ ರೋಡಿಂದ ಅಲ್ಲಿ ಇಲ್ಲಿ ದೋಣಿ ಹತ್ರ ಬರ್ತಾರೆ. ಕೆಲವರು ಸ್ವಲ್ಪ ಹೆದರಿಕೆ ಆಗ್ತದಂತೆ. ಈಗ ನನಗೇನಾಗಿದೆ ಅಂದರೆ ಈಗ ನೈಟ್ ಅಮಾಸೆ ಟೈಮಲ್ಲಿ ಒಬ್ಬನೇ ಬರ್ಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ಅದಕ್ಕೆ ಎಂತಾದರೂ ಸ್ಪೀಕರೆಲ್ಲ ತೊಗೊಂಬಂದು ಗಾಯತ್ರಿ ಮಂತ್ರನು ಅದು ಹಾಕೊಂಡು ಈಗ ನೈಟ್ ಏಡಿ ಎಲ್ಲ ಇಡಬೇಕು. ತೆಕೋ ಇಲ್ಲಿ ಅಟ್ಟಿದೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಹಾಂ ಅಟ್ಟೆ ಬೈ. ಸೊ ನಮ್ಮ ತಂದೆಯವರು ಕರ್ಕೊಂಬಂದಿದ್ರು ನೋಡಿ ಫ್ರೆಂಡ್ಸ್. ಅದು ಕಟ್ಟಿಂಗ್ ನೋಡಿ ಫ್ರೆಂಡ್ಸ್, ಈಗ ಒಂಥರ ಕಟ್ಟಿಂಗ್ ಮಾಡ್ದಂಗೆ ಉಂಟು, ಅದು ಕಾಣ್ಲ. ಸೊ ನಾನು ಹೇಳುವಂಥದ್ದು ಏನಂದರೆ, ಈಗ ಮೀನುಗಾರಿಕೆ ಅನ್ನೋದು ದಿನದಿಂದ ದಿನ ಕುಂಠಿತ ಆಗ್ತಾನೇ ಇದೆ. ಅಂದರೆ ಈಗಲೇ ಸ್ವಲ್ಪ ಕುಂಠಿತ ಆಯಿತು. ಅಂದರೆ ಈಗ ನೋಡಿ, ಈಗ ಕಂಡಿಕ್ಕೆ ಬಲೆಯವರಿಗೆ ಏನೂ ಇಲ್ಲ ಅಂತೆ. ಅಂದರೆ ಈಗ ಕೆಲವರು ಕಂಡಿಕ್ಕೆ ಬಲೆ ಬಿಟ್ಟು ಗಾಳ ಹಾಕಲಿಕ್ಕೆ ಹೋಗ್ತಿದ್ದಾರೆ ದಿನದಿಂದ ದಿನ. ಫ್ರೆಂಡ್ಸ್, ನಾನೀಗ ತೆಗಿತಿದ್ದೀನಿ ಲಗ್. ಫ್ರೆಂಡ್ಸ್ ನೋಡಿ, ಇದೀಗ ಕೋಡ್. ಸೊ ಇದೀಗ ನೋಡಿ ಎಷ್ಟು ಶಾರ್ಪ್ ಇದೆ ಅಂತ ನೋಡಿ. ಇದೀಗ ನಾನೀಗ ಕೆಳಗೆ ಹಾಕ್ತಿದ್ದೀನಿ ನೋಡಿ. ಇದು ಸ್ವಲ್ಪ ನೀರುಂಟು, ಕೆಸರಿದ್ರೆ ಲಾಕ್ ಆಗ್ತಿತ್ತು ನೋಡಿ ಯಾವ ಥರ ಬೀಳ್ತದೆ ಅಂದೇಳಿ. ನೋಡಿ ಫ್ರೆಂಡ್ಸ್, ಅದೀಗ ಲಾಕ್ ಆಗಿ ಕೂತಿದೆ ನೋಡಿ. ಸೊ ಅದೀಗ ಒಂದು ವಾರಕ್ಕೆ ಅದು ಅಲ್ಲೇ ಮೊಳಕೆ ಬಂದು ದೊಡ್ಡದಾಗ್ತದೆ ನೋಡಿ ಫ್ರೆಂಡ್ಸ್. ಇದು ಈಗ ಕೆಲವೊಂದು ಒಂದು ಮೊಳಕೆ ಹೊಡೆದೆಲ್ಲ ಅಲ್ಲಿ ಇದು ಗಿಡ ಆಗಿರುವಂಥದ್ದು ನಿಮಗೆ ತೋರ್ತಿರ್ಬೋದು. ಓ ಅಲ್ಲಿ ಕೂಡ ಪಟಿಗೆ. ಸೊ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ನೀವು ನೋಡ್ತಿದ್ದೀರ ನಂದು ಕೈ ನೋಡಿ. ನಾನು ಕೈ ಈ ಥರ ಇದ್ದರೂ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನೀವು ಸ್ವಲ್ಪ ನಂಗೆ ಈ ಕೈಯಲ್ಲಿ ಮೊಬೈಲ್ ಕೂಡ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ನೀವು ತಿಳ್ಕೊಳ್ಳಿ. ಮತ್ತು ಮುಂದಿನ ದಿನಗಳಲ್ಲಿ ಮತ್ತೆ ಡಿಫ್ರೆಂಟಾಗಿ ನಾನು ವಿಡಿಯೋಸ್ ಮಾಡ್ತೀನಿ. ನಿಮ್ದೊಂದು ದೊಡ್ಡ ಸಪೋರ್ಟ್ ಬೇಕು. ಅಂದರೆ ಸೊ ನಾನು ಗುಣಮುಖ ಆದಮೇಲೆ ನಾನು ಡಿಫ್ರೆಂಟಾಗಿ ನಂದೊಂದು ಎಂಟ್ರಿ ಅನ್ನೋದು ನಿಮಗೆ ಡಿಫ್ರೆಂಟಾಗಿ ತೋರಿಸ್ತೀನಿ ಎಡಿಟಿಂಗ್ ಎಲ್ಲ ಮಾಡಿ. ಸೊ ಮತ್ತು ಸುಮಾರು ಮಾತಾಡ್ಲಿಕ್ಕೆ ಉಂಟು. ಅಂದರೆ ಇಲ್ಲಲ್ಲ, ನಮ್ಮದು ದೇವಸ್ಥಾನ ಪಕ್ಕ. ಸೊ ಡಿಫ್ರೆಂಟಾಗಿ ಒಂದು ಕೆಲವುದ್ರ ಬಗ್ಗೆ ಮಾತಾಡ್ಲಿಕ್ಕೆ ಉಂಟು, ನಮಗೆ ತೋರಿಸ್ತೀನಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.